ನೀವು ಎಷ್ಟೇ ಸೆಲ್ಫ್ ಹೆಲ್ಪ್ ಬುಕ್ಸ್ನ ಓದಿದ್ರು, ಎಷ್ಟೇ ಪಾಡ್ಕಾಸ್ಟ್ಗಳು ಕೇಳಿದ್ರು, ಇವತ್ತಿಗೂ ಕೆಲವೊಂದು ಸಣ್ಣ ವಿಷಯಗಳಿಗೆ ಅಥವಾ ಕೆಲವೊಂದು ಮನುಷ್ಯರನ್ನ ನೋಡಿದ ತಕ್ಷಣ ನಿಮಗೆ ವಿಪರೀತ ಕೋಪ ಬರುತ್ತಾ? ನಿಮ್ಮ ಮೂಡ್ ಆಫ್ ಆಗುತ್ತಾ? ಹಾಗಾದರೆ ನೆನ್ಪಿಟ್ಕೊಳ್ಳಿ, ಇದರಲ್ಲಿ ನಿಮ್ಮದೇನೂ ತಪ್ಪಿಲ್ಲ ಅಥವಾ ನಿಮ್ಮಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತಲೂ ಅಲ್ಲ. ತಪ್ಪು ಎಲ್ಲಾಗ್ತಿದೆ ಅಂದರೆ ನೀವು ನಿಮ್ಮ ರಿಯಾಕ್ಷನನ್ನು ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀರಾ ವಿನಃ ಆ ರಿಯಾಕ್ಷನ್ ಯಾಕೆ ಬರ್ತಿದೆ ಅಂತ ಅರ್ಥ ಮಾಡ್ಕೊಳ್ತಿಲ್ಲ. ನಿಮ್ಮ ಇವತ್ತಿನ ರಿಯಾಕ್ಷನ್ಗಳು ಪ್ರಸ್ತುತ ಪರಿಸ್ಥಿತಿಯಿಂದ ಬರ್ತಿಲ್ಲ, ಬದಲಿಗೆ ನಿಮ್ಮ ಪಾಸ್ಟ್ನಲ್ಲಿ ಇನ್ನೂ ವಾಸಿಯಾಗದ ಹಳೆಯ ಗಾಯಗಳಿಂದ ಬರ್ತಿದೆ. ಇವತ್ತಿನ ವಿಡಿಯೋದಲ್ಲಿ ನಾವು ಯಾವುದೇ ಪರಿಸ್ಥಿತಿಗೂ ರಿಯಾಕ್ಟ್ ಮಾಡದೆ ಆ ಇನ್ನರ್ ಪೀಸ್ನ ಸ್ಥಿತಿಯನ್ನು ತಲುಪೋದು ಹೇಗೆ ಅಂತ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ. ನಂಬರ್ 1, ಬೀಯಿಂಗ್ ಟ್ರಿಗರ್ಡ್ ಇಸ್ ಅ ಸಿಗ್ನಲ್. ನಾವೆಲ್ಲರೂ ಒಂದು ದೊಡ್ಡ ತಪ್ಪು ತಿಳುವಳಿಕೆಯಲ್ಲಿ ಬದುಕ್ತಾ ಇದ್ದೀವಿ. ಯಾರೋ ಏನೋ ಅಂದಾಗ ನಮಗೆ ಸಿಟ್ಟು ಬರೋದು ಅಥವಾ ನಾವು ಟ್ರಿಗರ್ ಆಗೋದು ಇದೆಯಲ್ಲ, ಅದು ಪ್ರಾಬ್ಲಮ್ ಅಲ್ಲ. ನಿಜ ಹೇಳಬೇಕಂದ್ರೆ ಟ್ರಿಗರ್ ಆಗೋದು ಒಂದು ಅದ್ಭುತವಾದ ಸಿಗ್ನಲ್. ಯಾವಾಗ ನೀವು ಟ್ರಿಗರ್ ಆಗ್ತಿರೋ ಆವಾಗ ನಿಮ್ಮ ಬಗ್ಗೆ ನೀವೇ ನಾಚಿಕೆ ಪಟ್ಕೊಳ್ಬೇಡಿ ಅಥವಾ ಗಿಲ್ಟ್ ಫೀಲ್ ಆಗಬೇಡಿ, ಬದಲಿಗೆ ಕ್ಯೂರಿಯಸ್ ಆಗಿ ಯೋಚನೆ ಮಾಡಿ. ಯಾಕಂದರೆ ಪ್ರತಿ ಬಾರಿ ನೀವು ಟ್ರಿಗರ್ ಆದಾಗಲೂ ಲೈಫ್ ನಿಮಗೆ ನಿಮ್ಮ ಒಳಗಿರೋ ಒಂದು ಸೆನ್ಸಿಟಿವ್ ಭಾಗವನ್ನು ತೋರಿಸ್ತಾ ಇರುತ್ತೆ. ಅದು ಇನ್ನೂ ಹಳೆಯ ನೋವಿಂದ ಗುಣ ಆಗಿಲ್ಲ ಅನ್ನೋದನ್ನು ನೆನಪಿಸ್ತಾ ಇರುತ್ತೆ. ದ ಸಾಲ್ಟ್ ಆನ್ ಅ ವೌಂಡ್ ಅನಾಲಜಿ. ನಿಮ್ಮ ಕೈಗಳ ಚರ್ಮ ಕ್ಲೀನಾಗಿ ಹೀಲ್ ಆಗಿದ್ರೆ ಅದರ ಮೇಲೆ ಎಷ್ಟು ಉಪ್ಪು ಹಾಕಿದ್ರೂ ನಿಮಗೆ ಏನೂ ನೋವಾಗಲ್ಲ. ಆದರೆ ಅದೇ ಕೈ ಮೇಲೆ ಒಂದು ಹಸಿ ಗಾಯ ಇದ್ದರೆ ಅದರ ಮೇಲೆ ಒಂದು ಚೂರು ಉಪ್ಪು ಬಿದ್ದರೂ ನರಕ ಕಾಣಿಸುತ್ತೆ. ಇಲ್ಲಿ ಹೊರಗಿನ ಪರಿಸ್ಥಿತಿ ಅಥವಾ ಆ ಮನುಷ್ಯ ಉಪ್ಪಿನ ತರಹ ಅಷ್ಟೇ. ನಿಮ್ಮೊಳಗೆ ಆ ಗಾಯ ಇನ್ನೂ ಹಸಿಯಾಗಿದ್ದರೆ ಮಾತ್ರ ಹೊರಗಿನವರ ಮಾತು ನಿಮಗೆ ನೋವನ್ನು ಕೊಡುತ್ತೆ. ಸೊ ಹೊರಗಿನವ್ರನ್ನ ಬೈಯೋಕ್ಕೆ ಬದಲು ನನ್ನೊಳಗೆ ಈ ಗಾಯ ಯಾಕಿದೆ, ಇದನ್ನು ನಾನು ಹೇಗೆ ಗುಣಪಡಿಸ್ಕೊಳ್ಬೇಕು ಅಂತ ಇನ್ವರ್ಡ್ ಆಗಿ ನೋಡೋಕ್ಕೆ ಶುರು ಮಾಡಿ. ನಮ್ಮ ಬ್ರೈನ್ ಒಂದು ಮೀನಿಂಗ್ ಮೇಕಿಂಗ್ ಮಷಿನ್. ಯಾರೋ ಏನೋ ಅಂದಾಗ ಆ ಪದಗಳು ನಮಗೆ ನೋವನ್ನು ಕೊಡಲ್ಲ, ಬದಲಿಗೆ ಆ ಪದಗಳಿಗೆ ನಮ್ಮ ಬ್ರೈನ್ ಕೊಡೋ ನೆಗೆಟಿವ್ ಅರ್ಥ ನಮಗೆ ನೋವನ್ನು ಕೊಡುತ್ತೆ. ಸೆಕೆಂಡ್ ಒನ್, ದ ಸ್ಪೇಸ್ ಬಿಟ್ವೀನ್ ಸ್ಟಿಮ್ಯುಲಸ್ ಆ್ಯಂಡ್ ರೆಸ್ಪಾನ್ಸ್. ನಮ್ಮಲ್ಲಿ ಬಹಳ ಜನರಿಗೆ ಯಾರಾದರೂ ಏನಾದರೂ ಅಂದ ತಕ್ಷಣ ಆ ರಿಯಾಕ್ಷನ್ ಅನ್ನೋದು ಇನ್ಸ್ಟೆಂಟಾಗಿ ಕೇವಲ ಒಂದು ಸೆಕೆಂಡಲ್ಲಿ ಹೊರಟೋಗುತ್ತೆ. ಯಾಕಂದರೆ ಕಳೆದ 25 ವರ್ಷಗಳಿಂದ ನಮ್ಮ ಬ್ರೈನ್ಗೆ ಅದೇ ರೀತಿ ಆಟೋಮ್ಯಾಟಿಕ್ಕಾಗಿ ರಿಯಾಕ್ಟ್ ಆಗಿ ಅಭ್ಯಾಸ ಆಗಿಬಿಟ್ಟಿದೆ. ಆದರೆ ಪ್ರಸಿದ್ಧ ಸೈಕಾಲಜಿಸ್ಟ್ ವಿಕ್ಟರ್ ಫ್ರಾಂಕಲ್ ಒಂದು ಅದ್ಭುತವಾದ ಮಾತನ್ನು ಹೇಳಿದ್ದಾರೆ. ನಿಮ್ಮ ಲೈಫ್ನ ಗ್ರೋತ್ ಇರೋದು ಆ ಸ್ಟಿಮ್ಯುಲಸ್ ಅಂದರೆ ಘಟನೆ ಮತ್ತು ರೆಸ್ಪಾನ್ಸ್ ಪ್ರತಿಕ್ರಿಯೆ ನಡುವೆ ಇರೋ ಒಂದು ಪುಟ್ಟ ಜಾಗದಲ್ಲಿ. ಯಾರೋ ನಿಮ್ಮನ್ನ ಬೈದಾಗ ಮತ್ತು ನೀವು ವಾಪಸ್ ಬೈಯೋಕ್ಕೆ ಮುಂಚೆ ಮಧ್ಯೆ ಒಂದು ಸಣ್ಣ ಮೌನದ ಜಾಗ ಇರುತ್ತೆ. ಆ ಜಾಗದಲ್ಲಿ ನೀವು ಸೆಲ್ಫ್ ಅವೇರ್ನೆಸ್ ತಂದುಕೊಂಡ್ರೆ ನಿಮ್ಮ ಹಳೆಯ ಎಮೋಷನ್ಗೆ ಬಲಿಯಾಗದೆ ನೀವು ಹೇಗೆ ರೆಸ್ಪಾನ್ಸ್ ಮಾಡಬೇಕು ಅಂತ ನೀವೇ ನಿರ್ಧಾರ ಮಾಡಬಹುದು. ಅದರ ಅರ್ಥ ನೀವು ಕಲ್ಲಿನ ಮೂರ್ತಿ ಆಗಬೇಕು ಅಂತಲ್ಲ. ನಿಮಗೆ ಎಮೋಷನ್ಸ್ ಇರಲಿ, ಆದರೆ ಆ ಎಮೋಷನ್ಸ್ ನಿನ್ನ ಕಂಟ್ರೋಲ್ ಮಾಡಬಾರ್ದು, ನೀವೇ ಆ ಎಮೋಷನ್ನ ಕಂಟ್ರೋಲ್ ಮಾಡಬೇಕು. ಥರ್ಡ್ ಒನ್, ಪೀಪಲ್ ಸಿ ಯು ಥ್ರೂ ದೇರ್ ಲೆನ್ಸ್. ಜನರು ನಿಮ್ಮನ್ನು ನೋಡೋದು ಅವರ ಫಿಲ್ಟರ್ ಮೂಲಕ. ಲೈಫಲ್ಲಿ ನೀವು ನೆಮ್ಮದಿಯಾಗಿ ಇರಬೇಕಾದ್ರೆ ಈ ಒಂದು ಸತ್ಯನ ತಲೆಯಲ್ಲಿ ಗಟ್ಟಿಯಾಗಿ ಇಟ್ಕೊಳ್ಳಿ. ಜನರು ನಿಮ್ಮನ್ನು ನೀವು ಹೇಗಿದ್ದೀರೋ ಹಾಗೆ ನೋಡಲ್ಲ, ಅವರು ನಿಮ್ಮನ್ನು ಅವರು ಹೇಗಿದ್ದಾರೋ ಹಾಗೆ ನೋಡ್ತಾರೆ. ಅವರ ನಂಬಿಕೆಗಳು, ಅವರ ಪಾಸ್ಟ್ ಲೈಫ್, ಅವರ ಒಳಗಿನ ಕೀಳರಿಮೆ ಮತ್ತು ಅವರ ಗಾಯಗಳ ಮೂಲಕವೇ ಅವರು ನಿಮ್ಮನ್ನು ಜಡ್ಜ್ ಮಾಡ್ತಾರೆ. ನೀವು ಎಷ್ಟೇ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡಿದ್ರೂ ಕೆಲವು ಜನ ನಿಮ್ಮನ್ನು ತಪ್ಪಾಗೆ ಅರ್ಥ ಮಾಡ್ಕೊಳ್ತಾರೆ. ಯಾಕಂದರೆ ಅವರ ಯೋಚನಾ ಶಕ್ತಿಯ ಮಟ್ಟ ಅಷ್ಟೇ ಇರುತ್ತೆ. ಅಬ್ಯಾಂಡನ್ಮೆಂಟ್ ವುಂಡ್ಸ್. ನೀವು ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ಗೋಸ್ಕರ ಎಲ್ಲೋ ಒಂದು ಬೌಂಡರಿ ಸೆಟ್ ಮಾಡಿದ್ರೆ ಬಾಲ್ಯದಲ್ಲಿ ರಿಜೆಕ್ಟ್ ಆಗಿ ಮನಸ್ಸಲ್ಲಿ ಗಾಯ ಮಾಡ್ಕೊಂಡಿರೋ ವ್ಯಕ್ತಿಗೆ ನಿಮ್ಮ ಬೌಂಡರಿ ಒಂದು ರಿಜೆಕ್ಷನ್ ತರಹ ಕಾಣಿಸುತ್ತೆ. ಇನ್ಸೆಕ್ಯೂರಿಟಿ. ನೀವು ನಿಮ್ಮ ಲೈಫಲ್ಲಿ ತುಂಬಾ ಕಾನ್ಫಿಡೆಂಟಾಗಿ ಮಾತನಾಡಿದರೆ ಒಳಗೊಳಗೆ ವಿಪರೀತ ಇನ್ಸೆಕ್ಯೂರಿಟಿ ಇಟ್ಕೊಂಡಿರೋ ವ್ಯಕ್ತಿಗೆ ನಿಮ್ಮ ಕಾನ್ಫಿಡೆನ್ಸ್ ಅಹಂಕಾರದ ತರಹ ಕಾಣಿಸುತ್ತೆ. ಸತ್ಯವನ್ನು ಎದುರಿಸಲಾಗದವರು ನೀವು ಸತ್ಯವನ್ನು ನೇರಾಗಿ ಮಾತನಾಡಿದರೆ ಸುಳ್ಳಲ್ಲೇ ಬದುಕ್ತಾ ಇರೋ ವ್ಯಕ್ತಿಗೆ ನಿಮ್ಮ ಪ್ರಾಮಾಣಿಕತೆ ಒಂದು ಅಟ್ಯಾಕ್ ತರಹ ಫೀಲ್ ಆಗುತ್ತೆ. ಇದರಲ್ಲಿ ನಿಂದೇನೂ ತಪ್ಪಿಲ್ಲ. ಹೊರಗಿನ 40 ವರ್ಷದ ಮನುಷ್ಯ ಒಬ್ಬನ ಮೇಲೆ ಕಿರ್ಚಾಡ್ತಿದ್ದಾನೆ ಅಂದರೆ ಅವನ ದೇಹ ಮಾತ್ರ 40 ವರ್ಷದ್ದು, ಆದರೆ ಅವನ ಒಳಗಡೆ ಇನ್ನೂ ಒಬ್ಬ ಚಿಕ್ಕ ಗಾಯಗೊಂಡ ಮಗು ಅಳ್ತಾ ಇದೆ ಅಂತ ಅರ್ಥ. ಹಾಗಾಗಿ ಬೇರೆಯವ್ರಿಗೋಸ್ಕರ ನಿಮ್ಮನ್ನು ನೀವು ಕುಗ್ಗಿಸ್ಕೊಳ್ಬೇಡಿ. ಫೋರ್ತ್ ಒನ್, ಫೀಡ್ಬ್ಯಾಕ್ ವರ್ಸಸ್ ಪ್ರೊಜೆಕ್ಷನ್. ಫೀಡ್ಬ್ಯಾಕ್ ಆ್ಯಂಡ್ ಪ್ರೊಜೆಕ್ಷನ್ ನಡುವೆ ಇರೋ ವ್ಯತ್ಯಾಸ. ನಿಮ್ಮ ಪೀಸ್ ಆಫ್ ಮೈಂಡ್ ಕೆಡಬಾರ್ದು ಅಂದರೆ ನಿಮಗೆ ಫೀಡ್ಬ್ಯಾಕ್ ಆ್ಯಂಡ್ ಪ್ರೊಜೆಕ್ಷನ್ ನಡುವೆ ಇರೋ ಡಿಫ್ರೆನ್ಸ್ ಗೊತ್ತಿರಬೇಕು. ಒಬ್ಬರು ಬಂದು ನೋಡಿ ನಿಮ್ಮ ಈ ಬಿಹೇವಿಯರಿಂದ ನನ್ನ ಮನಸ್ಸಿಗೆ ಈ ರೀತಿ ಬೇಸರ ಆಯಿತು ಅಂತ ಹೇಳಿದ್ರೆ ಅದು ಫೀಡ್ಬ್ಯಾಕ್.
ಅದನ್ನು ನಾವು ಗೌರವಿಸಬೇಕು. ಆದರೆ ಅದೇ ವ್ಯಕ್ತಿ ಬಂದು ನೀನೇ ಇಂಥವನು, ನೀನೊಬ್ಬ ಸ್ವಾರ್ಥಿ, ನಿನ್ನ ಕೈಲಿ ಏನೂ ಆಗಲ್ಲ ಅಂತ ನಿಮ್ಮ ಕ್ಯಾರೆಕ್ಟರ್ಗೆ ಲೇಬಲ್ ಹಾಕಿದ್ರೆ ಅದು ಪ್ರೊಜೆಕ್ಷನ್. ಅಂದರೆ ಅವರ ಒಳಗಿರೋ ಕಸವನ್ನು ನಿಮ್ಮ ಮೇಲೆ ಹಾಕ್ತಿದ್ದಾರೆ ಅಂತ ಅರ್ಥ. ಯಾರು ನಿಮ್ಮನ್ನು ಬೇಕಂತಲೇ ತಪ್ಪು ತಿಳಿಯೋಕ್ಕೆ ನಿರ್ಧಾರ ಮಾಡ್ತಿದ್ದಾರೋ ಅಂಥವ್ರ ಮುಂದೆ ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ನಿಮ್ಮ ಐಡೆಂಟಿಟಿ ಏನು ಅಂತ ನಿಮಗೆ ಗೊತ್ತಿದ್ದರೆ ಸಾಕು. ಅವರ ಬ್ಲರ್ ಆದ ಕನ್ನಡಕದ ಫಿಲ್ಟರ್ ನಿಮ್ಮ ಲೈಫ್ನ ಡಿಸೈಡ್ ಮಾಡೋಕ್ಕೆ ಬಿಡಬೇಡಿ. ಯಾರು ನಿಜವಾಗ್ಲೂ ಸೆಲ್ಫ್ ಅವೇರ್ ಆಗಿರ್ತಾರೋ ಅವರು ನಿಮ್ಮನ್ನ ಚೇಂಜ್ ಆಗೋಕ್ಕೆ ಹೇಳಲ್ಲ, ನಿಮ್ಮನ್ನು ಹಾಗೆ ಒಪ್ಕೊಳ್ತಾರೆ. 5th ಒನ್, ಸ್ಟೋಯಿಸಿಸಮ್ ಆ್ಯಂಡ್ ಟ್ರೂ ಹೀಲಿಂಗ್. ನಿಜವಾದ ಹೀಲಿಂಗ್ ಅಂದರೆ ಲೈಫಲ್ಲಿ ನಿಮಗೆ ಪ್ರಾಬ್ಲಮ್ಸ್ ಬರೋದೇ ಇಲ್ಲ ಅಂತಲ್ಲ, ಅಥವಾ ಯಾರೂ ನಿಮ್ಮನ್ನ ಟ್ರಿಗರ್ ಮಾಡೋದೇ ಇಲ್ಲ ಅಂತಲೂ ಅಲ್ಲ. ನಿಜವಾದ ಹೀಲಿಂಗ್ ಅಂದರೆ ಯಾವ ಪರಿಸ್ಥಿತಿ ನಿಮ್ಮ ಇಡೀ ದಿನವನ್ನು ಹಾಳು ಮಾಡ್ತಿತ್ತೋ ಇವತ್ತು ಅದೇ ಪರಿಸ್ಥಿತಿ ಎದುರಾದರೂ ನೀವು ಕೂಲಾಗಿ ಅದನ್ನು ದಾಟಿ ಮುಂದೆ ಹೋಗ್ತಿರಲ್ಲ, ಅದೇ ರಿಯಲ್ ಹೀಲಿಂಗ್. ಪ್ರಾಚೀನ ಗ್ರೀಕ್ ತತ್ವಜ್ಞಾನದ ಸ್ಟೋಯಿಸಿಸಮ್ ಇದನ್ನೇ ಹೇಳ್ಕೊಡುತ್ತೆ. ಸ್ಟಾಯಿಕ್ ಜ್ಞಾನಿಗಳು ಜಗತ್ತನ್ನು ಕಂಟ್ರೋಲ್ ಮಾಡೋಕ್ಕೆ ಹೋಗಲಿಲ್ಲ, ಬದಲಿಗೆ ತಮ್ಮ ಆಲೋಚನೆಗಳು, ತಮ್ಮ ರೆಸ್ಪಾನ್ಸ್ ಮತ್ತು ತಮ್ಮ ಒಳಗಿನ ಶಾಂತಿಯನ್ನು ಮಾತ್ರ ಕಂಟ್ರೋಲ್ ಮಾಡಿದ್ರು. ಜಗತ್ತು ಯಾವಾಗಲೂ ಅನ್ಪ್ರಿಡಿಕ್ಟಬಲ್, ಇಲ್ಲಿ ಏನೇನೋ ಘಟನೆಗಳು ನಡೀತಾನೆ ಇರುತ್ತೆ. ಆದರೆ ನಿಮ್ಮ ಒಳಗಿನ ಕಾಮ್ನೆಸ್ ಇದೆಯಲ್ಲ, ಅದನ್ನು ಯಾರೂ ಶೇಕ್ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಸೊ ನೆನ್ಪಿಟ್ಕೊಳ್ಳಿ, ನಮ್ಮ ಗುರಿ ರಿಯಾಕ್ಷನ್ನ ಕಂಪ್ಲೀಟಾಗಿ ಸ್ಟಾಪ್ ಮಾಡೋದಲ್ಲ, ಬದಲಿಗೆ ನಮ್ಮೊಳಗಿರೋ ಯಾವ ಭಾಗ ರಿಯಾಕ್ಟ್ ಮಾಡಬೇಕು ಅಂತ ಹಠ ಹಿಡಿತಿದೆಯೋ ಆ ಭಾಗವನ್ನು ಪ್ರೀತಿಯಿಂದ ಗುಣಪಡಿಸೋದು ಅಷ್ಟೇ. ಸೊ ಯಾವಾಗ ನೀವು ನಿಮ್ಮನ್ನು 100% ಒಪ್ಕೊಳ್ತಿರೋ ಆವಾಗ ಹೊರಗಿನ ಜಗತ್ತು ನಿಮ್ಮನ್ನು ಒಪ್ಕೊಳ್ಬೇಕಾದ ಅಗತ್ಯ ಇರಲ್ಲ. ಸೆಲ್ಫ್ ಲವ್ ಆ್ಯಂಡ್ ಸೆಲ್ಫ್ ಅಕ್ಸೆಪ್ಟೆನ್ಸಿನೇ ಆ ಇನ್ನರ್ ಪೀಸ್ನ ಹೈಯೆಸ್ಟ್ ಸ್ಟೇಜ್. ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳೋಕ್ಕೆ ಈ ವಿಡಿಯೋ ಹೆಲ್ಪ್ಫುಲ್ ಅನಿಸಿದ್ರೆ ಇವಾಗಲೇ ಪುಷ್ಪ ಪ್ರಸಂಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಹೈಪ್ ಮಾಡಿ. ನಿಮ್ಮ ಇನ್ನರ್ ಜರ್ನಿಯನ್ನು ಸ್ಟ್ರಾಂಗ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.